ಬಾರಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ ಅನ್ನೋ ಕ್ವಶನ್ ಮಾರ್ಕ್ ಎದ್ದಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಆಡಿದ ಮಾತಿಂದ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟವಾದ ಉತ್ತರವನ್ನ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮಂಡ್ಯ ಜನತೆಗೆ, ಮಂಡ್ಯ ಲೋಕಸಭಾ ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ. ನಿಮ್ಮ ಆಸೆಗಳು ಏನಿದೆ ಅದು ನಿರಾಸೆ ಬರೆದಂಥ ರೀತಿಯಲ್ಲಿ ನಾನು ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತಾಡಿದೆ. ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರ ಆಸೆ ಅಂದರೆ, ಇಲ್ಲ ಕುಮಾರಸ್ವಾಮಿ ಇರಬೇಕು, ಇಲ್ಲ ಕಳೆದ ಬಾರಿ ಅನ್ಯಾಯವಾಗಿ ಬಹಳ ಮೋಸದಿಂದಲೋ ಮತ್ತೊಂದಿನ ಮಗದೊಂದಿಂದ ಸೋತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು. ಅದೇ ತಾನೇ, ಅವೆರಡರಲ್ಲಿ ಯಾವುದೋ ಒಂದನ್ನು ನಾನು ನಿಮಗೆ ಒಳ್ಳೆ ನ್ಯೂಸ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಇರ್ಕೋಬಹುದು ಇಬ್ಬರಲ್ಲೊಬ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು ಆಪರೇಷನ್ ನಾನು ಒಂದು ಕ್ಷೇತ್ರದಲ್ಲಿ ಇರಕ್ಕಾಗಲ್ಲ ಅಂತ ಹೇಳಿದ್ರು. ಹೌದು, ಅದು ಕಾರಣಗಳಿರ್ತವೆ. ಈಗ ಕುಮಾರಸ್ವಾಮಿ ಅವರಿಗೆ 18ನೇ ತಾರೀಕು 19ನೇ ತಾರೀಕು ಹೋಗ್ತಾರೆ, 21ನೇ ತಾರೀಕು ಅವ್ರಿಗೆ ಒಂದು ಸಣ್ಣ ಆಪರೇಷನ್ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಅವರ ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡು ನಾವು ಅನೌನ್ಸ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದೀವಿ. ನಿಮಗೆ ವಿಶ್ವಾಸ ಇದೆಯಾ? ನಮಗೆ ಪರಿಪೂರ್ಣವಾಗಿ ವಿಶ್ವಾಸ ಇದೆ. ಜನತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನತೆಗೆ ಆಶೋತ್ತರಗಳಿಗೆ ಸ್ಪಂದಿಸ್ತಾರೆ. ಅವರ ಏನು ಇಚ್ಛೆ ಏನಿದೆ ಅದಕ್ಕೆ ನಿರಾಸೆ ಮಾಡಲಾರು ಅಂತಕ್ಕಂಥದ್ದು ನನಗೆ ಆಶಾಭಾವನೆ ನನಗಿದೆ. ಅಯ್ಯೋ ತಗಡು ಅದೇ ಸಾರಿ. ಈಗ ಯಾರ್ಯಾರು ಹೊಟ್ಟೆಪಾಡಿಗೆ ಎಲ್ಲೆಲ್ಲಿ ಬಂದರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ತೆರೆದಿಟ್ಟ ಪುಸ್ತಕ. ಇವನು ಯಾವನೋ ಒಬ್ಬನ ತಗಡೋದು ಮಂತ್ರಿ ಮಾಡ್ಬಿಟ್ಟು ನಮ್ಮ ಮಂಡ್ಯದಲ್ಲಿ ನಮಗೆ ಬೇಡ ಕಡೆ ಕಾಟ. ಈ ಅವಶ್ಯಕತೆ, ಈ ದುರಹಂಕಾರ ಆಯ್ತಲ್ಲ, ಅದು ಆತಂಕಲ್ಲಿ ಮಾತಾಡಿಸ್ತಾ ಇದೆ. ಮಾತಾಡಲಿ, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ಅದೃಷ್ಟ ಆತಂದು ಅಂದರೆ ದುಡ್ಡಿರೋಲ್ಲ ಅಂತಕ್ಕೆ ಹೋಗ್ತಾರೆ, ಅದೇ ಅವನ ಅದೃಷ್ಟ. ಹೀಗೆ ಕಡಿಮೆ ಕೊಳೆ ಅಂದ್ರಿ ಕ್ಯಾಂಡಿಡೇಟು. ದುಡ್ಡಿರೋರೆಲ್ಲ ಇದು ಕೆರೆ ನೀರೆಲ್ಲ ನದಿಗೆ ಹೋಯ್ತವೆ, ನದಿ ನೀರೆಲ್ಲ ಸಮುದ್ರಕ್ಕೆ ಹೋಯ್ತವೆ, ದುಡ್ಡಿರೋಲ್ಲ ಅವನ ತಕ್ಕೆ ಹೋಯ್ತಾರಪ್ಪ. ನಾವೇನಪ್ಪ ಮಾಡೋದು? ನಿಮಗೆ ಗೊತ್ತಿಲ್ಲದ ಏನಿದೆಯಪ್ಪ? ಈಗ ನಾನು ಹೇಳ್ದೇನಾ? ರವೀಂದ್ರ ಏನು ಹೇಳಿದ್ರು? ಅವ್ರು ಡಾಕ್ಟರ್ ರವೀಂದ್ರ ಕಳೆದ ಬಾರಿ ಪಾದಯಾತ್ರೆ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಮಗದೊಂದು ಮಾಡಿದ್ರು, ಏನೇನು ಮಾಡಿದ್ರು? ದುಡ್ಡಲ್ಲೇ ಅಳಿಯ ಕೊಟ್ಟಿದ್ದಾರೆ. ಇವತ್ತೇನು ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷದವರು ಜನತೆ ಮೇಲೆ ವಿಶ್ವಾಸ ಇಲ್ಲ. ಏನಾದರೂ ಮಾಡಿ ದುಡ್ಡಲ್ಲಿ ನಾವು ಈ ಅಧಿಕಾರವನ್ನು ಕೊಂಡ್ಕೋಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಆ ಕೆಲಸ ಮಾಡ್ತಾರೆ. ಪಾಪ ಅಭ್ಯರ್ಥಿಗಳಿಗೆ ಇನ್ನೂ ಅನುಭವ ಕಮ್ಮಿ, ಬೇರೆದೆಲ್ಲ ಅನುಭವ ಹೆಚ್ಚಿಗೆ ಇರ್ಬೋದು, ರಾಜಕಾರಣವಾಗಿ ಅನುಭವ ಕಮ್ಮಿ ಇದೆ. ಪಾಪ ಏನೋ ಮಾಡಲಿ ಬಿಡಿ. ನೀವೆಲ್ಲ ಈಗ ಒಂದು 5-6 ತಿಂಗಳಿಂದ ನಮ್ಮ ಮೌನ ನಿಮಗೆಲ್ಲ ಉತ್ತರ ಕೊಟ್ಟಿಲ್ವಾ? ನಾನು ಹಂಗೆ ಹೇಳಲಿಲ್ಲ. ನಾನು ನಮ್ಮ ಮೌನಗಳು ಈ ಉತ್ತರ ಅದೇ ಉತ್ತರ ಅಂತ ನಾವು ಭಾವಿಸಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಯಾವತ್ತೂ ಅವ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಿದ್ದು ಯಾವತ್ತು ಇವಲ್ಲ. ಮೊದಲಿಂದ ನಾನು ಯಾವತ್ತೋ ಒಂದು ತೋರಿಸಿ, ನಾನು ಯಾವತ್ತೂ ಸಹ ಅವ್ರು ನಮ್ಮ ಸಹೋದರಿ ಇದ್ದಾಗ ನಾವೆಲ್ಲ ಅವ್ರ ಮನೆಗೆ ಹೋಗ್ತಿದ್ದೋ ಬರ್ತಿದ್ದೋ ಅಣ್ಣ ಇದ್ದಾಗ. ನಾನು ಯಾವತ್ತೂ ಸಹ ಅವ್ರ ಬಗ್ಗೆ ಒಂದು ಎಳ್ಳಷ್ಟು ಮಾತಾಡಿಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನಾವು ಕರಿತಿದ್ದೆ ಅಕ್ಕ ಅಂತ. ಇವತ್ತು ಅಕ್ಕ ಇರ್ತದ್ರಿ ರಾಜಕೀಯದಲ್ಲಿ ಎಂತೆಂಥರೋ ಒಂದಾಗ್ತಾರೆ. ಇದು ಯಾವುದಪ್ಪ? ಈಗ ನಾವು ಆಯಿತು ಮಂಡ್ಯ ಕ್ಷೇತ್ರ BJPಗೆ ಬಿಟ್ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ನಾವು ಮಾಡಬೇಕಿತ್ತಲ್ಲ. ಖಂಡಿತ ನಾವು ಮೈತ್ರಿ ಧರ್ಮ, ನಮಗೆ ಕಾಂಗ್ರೆಸ್ನಾರ ಬೆನ್ನಲ್ಲಿ ಚೂರಿ ಹಾಕಕ್ಕೆ ಮೈತ್ರಿ ಧರ್ಮ ನಾವು ಪಾಲನೆ ಮಾಡ್ತಾ ಇದ್ವಿ. ಇವರೆಲ್ಲ ಏನು ಮಾಡಿದ್ರಪ್ಪ? ಇವ್ರ ಯೋಗ್ಯತೆ ಕಾಂಗ್ರೆಸ್ನವ್ರು ಕಳೆದ ಬಾರಿ ಇವರೆಲ್ಲ ಮೋಸ ಮಾಡಿದ್ರಲ್ಲ. ಇವ್ರ ಪಾರ್ಟಿನ ಒಂದು ನೋಟಿಸ್ ಕೊಡಲಿಲ್ಲ ಅವ್ರಿಗೆ. ಸಿದ್ದರಾಮಯ್ಯವ್ರು ಒಪ್ಕೊಬಿಟ್ರು ನಾವು ಅನ್ಯಾಯ ಮಾಡ್ಬಿಡೋ ನಿಖಿಲ್ಗೆ ಅಂತ. ಇನ್ನೊಬ್ರು ಏನೋ ಡ್ರಾಮಾ ಮಾಡ್ಬಿಟ್ಟು ಹೋದೆ ಅಂತ ಹೇಳಿದ್ರು. ಇದೆಲ್ಲ ನೀವು ನೋಡ್ತಾ ಇದ್ದೀರಿ ಅಲ್ವಾ? ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಪಕ್ಷದ ಇದು ಇಂಟರ್ನಲ್ ಮ್ಯಾಟರ್. ಇದು ನಮ್ಮ ಪಕ್ಷದ ಯಾರು ಅಭ್ಯರ್ಥಿ ಆಗಬೇಕು ನಾವು ತೀರ್ಮಾನ ಮಾಡ್ತೀವಿ. ನಾವು ಜನಗಳ ಆಸೆ ಏನಿದೆ ಅಂತಕ್ಕಂಥದ್ದು ನಮ್ಮ ಹೈಕಮಾಂಡ್ ಸೂಕ್ತದಿಂದ ಯಾರನ್ನೇ ಮಾಡಿದ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಸರ್, ಈಗ ಕಳೆದ ಬಾರಿ ಸ್ವಾಭಿಮಾನ ಅಂದ್ರು, ಈ ಬಾರಿ ನಾಟಿ ಸ್ಟೈಲ್ ಚುನಾವಣೆ ಅಂತಾರೆ. ಕೆಲವೊಂದು ಕಡೆ JDSನವರು ಸ್ಥಳೀಯರು ಯಾರಪ್ಪ ನಾಟಿ? ಯಾರ್ರಿ ನಾಟಿ? ಚೆಲುವರಾಯಸ್ವಾಮಿ ಅವ್ರಿಗೆ ಒಂದು ಮಾತು ಹೇಳ್ರಿ. ನಾಗಮಂಗಲ ಇತ್ತೀಚೆ ಮಂಡ್ಯ ಜಿಲ್ಲೆಗೆ ಸೇರ್ಕೊಂಡಿರೋದು. ನಾವೇ ಹೊರಗಲವ್ರಿ. ನಾವೆಲ್ಲ ಹಾಸನದ ಜಿಲ್ಲೆಲಿದ್ದೋ ಮೊದಲು. ಅವ್ನಿಗೆ ಅದು ಇಷ್ಟೇ ಗೊತ್ತಿಲ್ಲಪ್ಪ. ಯಪ್ಪ ನಾವೇನು ಮಾಡೋಣ? ಮೊದಲು ಮೈಸೂರು ಜಿಲ್ಲೆ ಇದ್ದು, ಈಗ ಹಾಸನ ಹಂಗಂತ ನಮ್ಮನ್ನೆಲ್ಲ ಆಚೆಗೆ ಹೊರಗಲರು ಅಂತಾರೆ. ಈಗ ಯಾರು ನಾಟಿ? ಏನು ನಾಟಿ ಅಂತೆ? ಅದು ಹೇಳಿಲ್ವಾ? ಅದೇ ಮಾತಾಡಲಿ ಬಿಡಿ. ಈಗ ಅಧಿಕಾರ ಇದೆ, ಹಣ ಇದೆ, ಹಣದವ್ರು ಸಿಕ್ಕಿದ್ದಾರೆ. ಈಗ ಅವರು ಕಣ್ಣುಗಳು ಕಣ್ಣು ಹತ್ರ ಇಲ್ಲ, ಅದು ತಲೆ ಮೇಲೆ ಹೋಗಿದೆ, ಮೇಲೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಮಾಡಲಿ ಬಿಡಿ. ಯಾರು ಬರ್ಬೋದು ಸರ್ ಕೊನೆಯದಾಗಿ ದೇವೇಗೌಡರ ಕುಟುಂಬದಲ್ಲಿ ಇಂಥವ್ರು ಬರ್ತಾರೆ?
ಇವರಿಬ್ಬರಲ್ಲಿ ಒಬ್ಬರು ಕುಮಾರಸ್ವಾಮಿ ಅವರು ಇಲ್ಲ ನಿಖಿಲ್ ಕುಮಾರಸ್ವಾಮಿ. ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಲ್ಲ, ಏನೇ ಆದರೂ ನಾವು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಹೇಳೋ ಅದಕ್ಕೆ ಬದ್ಧಾಗಿರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.